ಮಾರ್ಚ್ 28ರ ಶನಿವಾರದಂದು ಬೆಳಗ್ಗೆ 10 ಗಂಟೆಗೆ ಶಿರಾನಗರದ ಗಣೇಶ ದೇವಸ್ಥಾನದಲ್ಲಿ ಮಹಿಳೆಯರ ಸಬಲೀಕರಣ ಹಾಗೂ ಸ್ವಯಂ ಉದ್ಯೋಗ ಕಲ್ಪಿಸುವ ಸಲುವಾಗಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ರೇಣುಕಾ ಮಹಿಳಾ ಮಂಡಳಿ ವತಿಯಿಂದ ಆಚರಿಸಲಾಗುತ್ತಿದೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಮ್ಮ ತಿಳಿಸಿದರು. ನಾವು ದಿನಾಂಕ 28/3/26 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ನಾವು ಗಣಪತಿ ದೇವಸ್ಥಾನದಲ್ಲಿ ಶಿರಾನಗರದಲ್ಲಿರುವಂಥ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಶಿರಾನಗರದ ಜನ, ಶಿರಾ ತಾಲ್ಲೂಕಿನ ಹೆಚ್ಚಿನದಾಗಿ ಹೆಣ್ಣು ಮಕ್ಕಳು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ, ಸವಿನಯ ಪ್ರಾರ್ಥನೆ. ಇದು ಮೂಲ ಉದ್ದೇಶ ಅಂದರೆ ಮಹಿಳೆಯರನ್ನ ಸಬಲೀಕರಣ ಮಾಡೋದ್ರ ಬಗ್ಗೆ, ಮತ್ತು ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ, ಮಹಿಳೆಯರಿಗೆ ಮತ್ತು ನಗರಸಭೆಯಿಂದ ಸಮುದಾಯ ಸಂಘಟಕರು ಬರ್ತಾ ಇದ್ದಾರೆ. ಕೀರ್ತಿಶ್ರೀ ಅಂತ ಅವರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ, ಮತ್ತು ಮುರಳೀಧರ ಹಾಲಪ್ಪ ಅಂತ ಬರ್ತಾ ಇದ್ದಾರೆ, ಕರಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರವರು. ಇವ್ರನ್ನೆಲ್ಲ ಕರೆಸ್ತಾ ಇರೋ ಉದ್ದೇಶ ಏನಂದರೆ ಮಹಿಳೆಯರಿಗೆ ಗೃಹ ಕೈಗಾರಿಕೆ, ಗುಡಿ ಕೈಗಾರಿಕೆ ಮತ್ತು ಸಂಘದಲ್ಲಿ ಒಂದು ಕೈಗಾರಿಕೆ ಮಾಡಿ ಇವರೆಲ್ಲ ಮುಂದೆ ಬಂದು ಇವ್ರು ಸಬಲೀಕರಣ ಆಗಬೇಕು, ಇವ್ರು ದುಡ್ಡುವಾಗಿ ದುಡ್ಕೊಂಡು ತಿನ್ನೋದಕ್ಕೆ ಇವ್ರಿಗೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು. ಕಾರ್ಯಕ್ರಮದಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪ ಮತ್ತು PMFME ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಕೀರ್ತಿ ಶ್ರೀ ಅವರುಗಳು ಮಹಿಳಾ ಸಬಲೀಕರಣದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಮಹಿಳೆಯರಿಗೆ ಸ್ವಂತ ಉದ್ಯೋಗ ಆರಂಭಿಸಲು ಬ್ಯಾಂಕಿನಿಂದ ಹಣ ಸಹಾಯ, ಅವರು ಉತ್ಪಾದಿಸಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವುದು ಹಾಗೂ ಕಾನೂನು ಬಗ್ಗೆ ಮಹಿಳೆಯರಿಗೆ ಮಾಹಿತಿ ನೀಡುವುದು ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ತಾಲ್ಲೂಕಿನರು, ಶಿರಾ ನಗರದರು, ಇದರಲ್ಲಿ ಪಕ್ಷ ಇಲ್ಲ, ಜಾತಿ ಭೇದ ಇಲ್ಲ. ಹಂಗಾಗಿ ಎಲ್ಲ ನಮ್ಮ ಮಹಿಳೆಯರು, ಎಲ್ಲ ಸಂಘದರಾಗಲಿ, ಮನೆಯಲ್ಲಿರೋ ಹೆಣ್ಮಕ್ಳಾಗಲಿ ಇದನ್ನು ಅನುಕೂಲ ಪಡ್ಕೋಬೇಕು. ಈ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ತಿಳ್ಕೊಂಡು ನೀವೇನಾದರೂ ಒಂದು ಕಾರ್ಯ ನೀವು ರೂಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಹೆಚ್ಚಿನದಾಗಿ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ನಮ್ಮ ಸಂಘದ ಸದಸ್ಯರುಗಳು. ಈ ಸಂದರ್ಭದಲ್ಲಿ ಕಾಂತಲಕ್ಷ್ಮಿ, ಸಾಯಿ ಸ್ಕ್ಯಾನಿಂಗ್ ಸೆಂಟರ್ ಶಿರಾ, ಲಕ್ಷ್ಮಿ, ಅಮ್ಮಾಜಮ್ಮ ಹಾಗೂ ಲಕ್ಷ್ಮೀದೇವಿ ಉಪಸ್ಥಿತರಿದ್ದರು.